ಆನೇಕಲ್ ತಾಲೂಕಿನ ಬಾಳಗಾರನಹಳ್ಳಿ ಗ್ರಾಮದ ಬಳಿ ಇರುವ ಪಿಸಿ ಪ್ಯಾರಡೈಸ್ ಬಡಾವಣೆಯಲ್ಲಿ ಕಾರಂಜಿ ಅರ್ಪಣಾ ಫೌಂಡೇಶನ್ ಮತ್ತು ಪಿಸಿ ಪ್ಯಾರಡೈಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕಾಗಡೆರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಮನುಷ್ಯ ನಗರೀಕರಣದ ಹೆಸರಿನಲ್ಲಿ ಮರ ಗಿಡಗಳನ್ನು ಕಡಿದು ಕಾಂಕ್ರೀಟ್ ನಗರಗಳನ್ನಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಪರಿಸರ ಮಾಲಿನ್ಯವಾಗುತ್ತಿದ್ದು, ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಸಂಕುಲವೇ ನಶಿಸಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಇನ್ನು ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಇನ್ನು ಕಾರಂಜಿ ಅರ್ಪಣಾ ಫೌಂಡೇಶನ್ನ ಅಧ್ಯಕ್ಷರಾದ ಬಾಳಗಾರನಹಳ್ಳಿ ಸತೀಶ್ ರವರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನಲ್ಲಿ ಕೈಗಾರಿಕೆ ಪ್ರದೇಶಗಳಿದ್ದು, ಕೈಗಾರಿಕೆಗಳಿಂದ ಹೊರಬಿಡುವ ಕಲುಷಿತ ನೀರು, ಕಲುಷಿತ ಗಾಳಿಯಿಂದ ಪರಿಸರವು ಸಂಪೂರ್ಣವಾಗಿ ಮಲಿನವಾಗಿದೆ. ಜೊತೆಗೆ ಸಾರ್ವಜನಿಕರು ನಾನಾ ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು, ಸರ್ಕಾರಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾರಂಜಿ ಅರ್ಪಣಾ ಸೇವಾ ಟ್ರಸ್ಟ್ನ ಆನಂದ್, ಶಿವರಾಜ್, ಬಾಬು, ನಾಗರಾಜು, ಶಿವು ಮತ್ತು ಪಿಸಿ ಪ್ಯಾರಡೈಸ್ ಅಸೋಸಿಯೇಷನ್ನ ಅಧ್ಯಕ್ಷ ಸುದರ್ಶನ್, ನಂದಕುಮಾರ್, ಪಾಲಾಕ್ಷ, ಮಹೇಂದ್ರ ಹಾಗೂ ಜಗದೀಶ್ ಮೊದಲಾದವರು ಭಾಗವಹಿಸಿದರು. ಅವರು ನಾವೇ ಮಾಡ್ಬೇಕು ಅನ್ಕೊಂಡಿದ್ವಿ, ನಮ್ಮ ಜೊತೆಲಿ ಬನ್ನಿ ಕೈ ಜೋಡಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಕರೆದು ಜಾಗ ಕೊಡ್ತಾ ಇದ್ದೀರಾ. ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸಿ ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಪಿಸಿ ಪ್ಯಾರಡೈಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ಸುದರ್ಶನ್ ಸರ್ ಅವರು ಇನಿಷಿಯೇಟ್ ಮಾಡೋದಕ್ಕೆ. ಸೊ ಈ ಕಾರ್ಯಕ್ರಮ ನಾವು ಆಲ್ಮೋಸ್ಟ್ ಇದೇ ಥರದ್ದು ಕಾರ್ಯಕ್ರಮ ಒಂದು 4-5 ವರ್ಷದ ಹಿಂದೆ ಮಾಡಿದ್ವಿ. ನೀವು ಹೇಳಿದಂಗೆ ಗಿಡ ಹಾಕೋದು ಮುಖ್ಯ ಅಲ್ಲ, ಗಿಡ ಹಾಕಿ ಅದನ್ನು ಒಂದು ವರ್ಷದವರೆಗೂ ಕಾಪಾಡ್ಕೊಳ್ಳೋದು ಮುಖ್ಯ. ಸೊ ಲಾಸ್ಟ್ ಟೈಮ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಾವು ಅದು ಅಷ್ಟೊಂದು ಕಾಪಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನಿಮ್ಮ ಒಂದು ಸಹಾಯದಿಂದ ಈ ವರ್ಷ ಖಂಡಿತ ಈ ಗಿಡಗಳನ್ನು ಹೆಂಗೆ ನೆಟ್ಟ ಮೇಲೆ ಅದನ್ನ ಹೆಂಗೆ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ತಕ್ಕಂತೆ ನಾವು ಈ ಸರಿ ಗಿಡಗಳನ್ನು ಹಾಕೊಳ್ಳೋಣ. ಒಳ್ಳೊಳ್ಳೆ ಗಿಡಗಳು ತುಂಬಾ ಮೆಚ್ಯೂರ್ ಆಗಿರುವಂತಹ ಗಿಡಗಳು ಈ ಸರಿ ಇದೆ. ನಾವು ಹೋದ ಸರಿ ಕಂಪೇರ್ ಮಾಡಿ ನೋಡಿದಾಗ ಚೆನ್ನಾಗಿದೆ. ಮತ್ತೆ ಎಲ್ಲ ರೆಸಿಡೆಂಟ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಜಾಯ್ನ್ ಆಗಿರುವಂಥವ್ರಿಗೆ. ಸೊ ಯಾಕಂದರೆ ಇಂಥ ಕಾರ್ಯಕ್ರಮಗಳು ಬಂದಾಗ ಬರೀ ಬಂದು ನಾವು ಇನಾಗ್ರೇಟ್ ಮಾಡಿ ಹೋಗೋದಕ್ಕಿಂತ ನಾವು ಜಾಯಿನ್ ಹ್ಯಾಂಡ್ ಮಾಡಿ ನಮ್ಮ ಮಕ್ಕಳುಗಳ ಜೊತೆನಲ್ಲಿ ಫ್ಯೂಚರ್ನ ನಾಳೆ ದಿನ ಕಟ್ಟುವಂಥ ಒಂದು ಕೆಲಸ ಇದೆ ಗಿಡ ನೆಡುವಂಥದ್ದು. ಅಂಥ ಕಾರ್ಯಕ್ರಮಗಳಿಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಬಂದು ಬೆಳಿಗ್ಗೆಯಿಂದ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಬರುವಂಥದ್ದು ತುಂಬಾ ಇಂಪಾರ್ಟೆಂಟು ಸರ್. ಮತ್ತೆ ಕೆಲವರು ಬರೀ ಇಲ್ಲಿರುವಂಥವ್ರು ರೆಸಿಡೆಂಟ್ಸ್ ಮಾತ್ರ ಅಲ್ಲ, ನಮ್ಮ ಗ್ರೂಪ್ನಲ್ಲಿ ಅಸೋಸಿಯೇಷನ್ ಜೊತೆ ಜಾಯಿನ್ ಹ್ಯಾಂಡ್ ಮಾಡಿ ಈ ಇನಿಷಿಯೇಟಿವ್ ಮಾಡ್ತಾ ಇರೋದ್ರಿಂದಾಗಿ ನಮ್ಮ ಕಡೆಯಿಂದ ಅಸೋಸಿಯೇಷನ್ ಕಡೆಯಿಂದ ಒಂದು ಸ್ಮಾಲ್ ಒಂದು ನಮ್ಮ ಈ ಸತೀಶ್ ಅವರು ಹೇಳಿದ್ರು ಸುಮಾರು 2 ತಿಂಗಳಿಂದ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ ಅಂತ. ಬಟ್ ಅದು ನನ್ನ ಆತ್ಮೀಯ ಗೆಳೆಯ ಅವರು ಸುಮಾರು ವರ್ಷಗಳಿಂದನೇ ಇಲ್ಲಿ ಯೋಚನೆ ಮಾಡ್ತಾ ಇದ್ರು. ನನ್ನ ಹತ್ರ ಬಹಳ ಸರಿ ಅವರು ಡಿಸ್ಕಸ್ ಮಾಡಿದ್ರು. ಸುಮಾರು ವರ್ಷಗಳ ಒಂದು ಆಲೋಚನೆ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಒಂದು ಸಿಚುವೇಶನ್ ಬಂದು ತಲುಪಿದೆ. ಈ ಒಂದು ನಾವು ಕೇಳಿ ಈ ಕೈಗಾರಿಕಾ ಪ್ರದೇಶದ ನಾವು ಅಂಚಿನಲ್ಲಿದ್ದೀವಿ. ಹಾಗಾಗಿ ನಮಗೆ ಒಂದೊಂದು ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಈಗ ಎಲ್ಲ ಒಂದು ಪರಿಸರ ಮಾಲಿನ್ಯ ಈ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಪರಿಸರ ಬಹಳ ಹಾಳಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರಂಜಿ ಅರ್ಪಣಾ ಫೌಂಡೇಶನ್ ಇಂದ ಹಮ್ಮಿಕೊಂಡಿದ್ದೇವೆ. ಇನ್ನು ಏನಾದರೂ ಹಲವಾರು ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ನಮ್ಮ ಅರ್ಪಣಾ ಫೌಂಡೇಶನ್ ಇಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ನೀವು ಏನೇ ಒಂದು ಈ ರೀತಿಯ ಒಂದು ಕಾರ್ಯಕ್ರಮಗಳಿದ್ರೆ ನಾವು ಖಂಡಿತ ನಿಮ್ಗೆ ಸಹಕಾರಿಯಾಗಿರ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲೇಔಟ್ ಎಲ್ಲ ಆಲ್ಮೋಸ್ಟ್ ಆಲ್ರೆಡಿ ಗ್ರೀನರಿ ಮೇಂಟೈನ್ ಮಾಡಿದ್ದೀವಿ. ಇದು ಒಂದು ಸಪೋರ್ಟ್ ಆಗಿ ನಿಂತಿದ್ದೀರಾ. ಕಾರಂಜಿ ಅರ್ಪಣಾ ಫೌಂಡೇಶನ್ಗೆ ಸುಸ್ವಾಗತ ಆ್ಯಂಡ್ ಧನ್ಯವಾದಗಳು. ಇನ್ನು ಲೇಔಟಲ್ಲಿ ಇನ್ನೂ ತುಂಬ ಜನ ಬರಬೇಕಿತ್ತು. ಇದು ಫಸ್ಟ್ ಇನಿಷಿಯೇಟಿವ್ ತಗೊಂಡು ಎಲ್ರಿಗೂ ಸೇರಿ ಮಾಡ್ತಿರೋದು ಇದೆ ಫಸ್ಟ್ ಟೈಮು. ಲಾಸ್ಟ್ ಟೈಮ್ ಮಾಡಿದ್ರು, ಬಟ್ ಎಲ್ಲರೂ ಇನ್ವೈಟ್ ಮಾಡಿರಲಿಲ್ಲ. ಹಂಗಾಗಿ ನೆಕ್ಸ್ಟ್ ಇಯರಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತು ನೀವು ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಗಿಡಗಳು ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಈ ಸಲ ನೆಟ್ಟಿದ ಮೇಲೆ ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಮಾಡ್ತಾ ಇದ್ರೆ ಮತ್ತು ಅದರಲ್ಲೂ ಉಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಈ ಪಿಸಿ ಪ್ಯಾರಡೈಸ್ ಅಸೋಸಿಯೇಷನ್ನ
ಮತ್ತು ಸಹೋದರ ಸತೀಶ್ ಅವರು ಕೂಡ ಒಂದು ಕಾರಂಜಿ ಯುವಜನ ಸೇವಾ ಸಂಸ್ಥೆ ಅಂತ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರೂ ಕೂಡ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಮ್ಮೊಟ್ಟಿಗೆ ಕೂಡ್ಕೊಂಡು ಮಾಡ್ತಾಯಿದ್ದಾರೆ. ಇವತ್ತು ನಮಗೆ ಭಾಳ ಮುಖ್ಯವಾಗಿ ಪರಿಸರ ಭಾಳ ಮುಖ್ಯ. ಇವತ್ತು ಪರಿಸರ ಇಲ್ಲ ಅಂತ ಹೇಳಿದ್ರೆ ಇಡೀ ವಿಶ್ವವೇ ನಾವೊಂದು ಅವನತಿಯತ್ತ ಕೊಂಡಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಯಾವುದಪ್ಪ ಅಂತ ಹೇಳಿದ್ರೆ ಕೊರೋನಾದಲ್ಲಿ ನಮಗೆ ಶುದ್ಧವಾದ ಗಾಳಿ ಮತ್ತು ಪರಿಸರ ಇದ್ದಿಲ್ಲ. ಸಾವಿರಾರು ಜನ ನಮ್ಮದೇ ಸಮುದಾಯದ ನಮ್ಮದೇ ಬಂಧುಗಳು ಆಗಲಿದ್ರು. ಮತ್ತು ಇವತ್ತು ಏನಾಗಿದೆ, ಈ ನಗರೀಕರಣ ಅತಿ ಹೆಚ್ಚು ಬೆಳೀತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ವಿ, ಎಲ್ಲವನ್ನ ಕೂಡ ನಾಶದ ಅಂಚಿಗೆ ನಾವು ಮಾಡೋಕ್ಕೆ ಹೋಗ್ತಾಯಿದ್ವಿ. ಆದರೆ ಈ ಪರಿಸರ, ಈ ಉತ್ತಮ ಗಾಳಿ ನೀರು ಬೆಳಕಿದ್ರೆ ಮಾತ್ರ, ಈ ಪಂಚಭೂತಗಳಿದ್ದರೆ ಮಾತ್ರ ನಾವು ನೀವೆಲ್ಲ ಬದುಕಲಿಕ್ಕೆ ಸಾಧ್ಯ. ಇವತ್ತು ಮನುಷ್ಯ ಏನಾಗ್ಬಿಟ್ಟಿದ್ದಾನೆ, ಬರೀ ಬಿಲ್ಡಿಂಗ್ ಕಟ್ಟೋದು ಅಥವಾ ರಸ್ತೆ ಹಾಕೋದು ಅಥವಾ ಮನೆಗಳು ಕಟ್ಟೋದು ಇದೇ ಅಲ್ಲ ಪ್ರಗತಿ. ನಮ್ಮ ಪರಿಸರವನ್ನು ನಾವು ಉಳಿಸ್ಕೋಬೇಕಾಗ್ತದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ನಾವು ದುಡ್ಡು ಕೊಟ್ಟು ತಗೋಬೋದು ಅಂತಕ್ಕಂಥ ಒಂದು ಮನೋಭಾವನೆ ಜನರಲ್ಲಿ ಮೂಡಿದೆ. ಮತ್ತು ಇಂದಿನ ಯುವಜನತೆಯಲ್ಲಿ ಅತಿ ಹೆಚ್ಚು ನಮ್ಮ ಪರಿಸರದ ಬಗ್ಗೆ ಆಗ್ಬೋದು, ನಾಡಿನ ಬಗ್ಗೆ ಇರ್ಬೋದು, ನಮ್ಮ ಕಲ್ಚರಲ್ ಬಗ್ಗೆ ಇರ್ಬೋದು, ನಮ್ಮ ಗುರು ಹಿರಿಯರ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸಮುದಾಯದ ನೆರೆಹೊರೆಯರ ಬಗ್ಗೆ ಅಸಡ್ಡೆ ಭಾವನೆ ಮೂಡ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ಫಾಸ್ಟಾಗಿ ನಾವು ಹೋಗಬೇಕು. ಮತ್ತು ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ, A1ನಲ್ಲಿ ಎಲ್ಲವೂ ನಮ್ಗೆ ಮುಂಚಿತವಾಗಿ ಎಲ್ಲ ಸಿಕ್ಬಿಡ್ತದೆ. ಆದರೆ ಈ ಗಾಳಿ, ಬೆಳಕು, ಈ ನೀರು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ಇವು ಯಾವ ಕೂಡ ಸ್ವಾರ್ಥ ಇಲ್ದಿರ ದಿನನಿತ್ಯ ಸೂರ್ಯ ನೋಡಿ ಬೆಳಗ್ಗೆ ಆದರೆ ಹುಟ್ತಾನೆ, ಸಂಜೆ ಆದರೆ ಮುಳುಗ್ತಾನೆ, ಚಂದ್ರ ಬರ್ತಾರೆ. ಮತ್ತು ಗಾಳಿ ನೋಡಿ ದುಡ್ಡಿಲ್ಲ, ಕಾಸಿಲ್ಲ. ಇವತ್ತು ಎಷ್ಟೋ ಜನ ಭಾನುವಾರ ಅಂತ ರಜಾ ಅಂತಿದ್ದಾರೆ. ಗಾಳಿಗೆ ಭಾನುವಾರನೂ ಇಲ್ಲ, ರಜಾನೂ ಇಲ್ಲ, ರಾತ್ರಿನೂ ಇಲ್ಲ, ಹಬ್ಬನೂ ಇಲ್ಲ, ಏನಿಲ್ಲ. ನಾವು ಹಬ್ಬದ ದಿನ ಮರ್ತು ಬಿಡ್ತೀವಿ. ಆದರೆ ಈ ಪ್ರಕೃತಿ ಏನಾಗಿದೆ, ನಮಗೆ ನಿರಂತರವಾಗಿ ಸೇವೆಯನ್ನು ಕೊಡ್ತದೆ, ಬೆಳಕು, ನೀರು. ಆದರೆ ಇದನ್ನು ಪಡ್ಕೊಂಡಂಥವ್ರು ನಾವೇನು ಮಾಡ್ತಾಯಿದ್ವಿ, ಅದಕ್ಕೆ ಹಾನಿ ಮಾಡ್ತಾಯಿದ್ವಿ, ಮಾರಕ ಮಾಡ್ತಾಯಿದ್ವಿ. ಮತ್ತು ಇದು ಅರಿವಾಗಬೇಕು, ಜಾಗೃತಿ ಆಗಬೇಕು. ಒಂದು ಮರ ಒಂದು ಇಡೀ ಕುಟುಂಬನೇ ತನ್ನಕ್ಕೆ ಎಲ್ಲ ರೀತಿಯ ಆಮ್ಲಜನಕವನ್ನು ಕೊಡ್ತಾರೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರನ್ನ ಇವತ್ತು ಎಲ್ಲ ರಂಗಗಳು ಕಲುಷಿತ ಆಗಿದೆ. ಮತ್ತು ನಮಗೆ ನಾನು ಭಾಳಷ್ಟು ಕಡೆ ಯೋಚನೆ ಮಾಡ್ತಾ ಇರ್ತೀನಿ, ಬರಬೇಕಾದ್ರೆ ನಮಗೆ ಸಣ್ಣದಾಗಿ ಕಾಮನ್ ಸೆನ್ಸ್ ಅಂತಾರಲ್ಲ, ಈಗ ರಸ್ತೆಗಳಲ್ಲಿ ಬರಬೇಕಾದ್ರೆ ತುಂಬ ಪೆಲ್ಯೂಟು ಮತ್ತು ಏನದು ಹಾರನ್ ಮಾಡೋದು, ಶಬ್ದ ಮಾಲಿನ್ಯ ಮಾಡೋದು. ನಾವೇನೇನೆ ಈಗ ಒಂದು ವಾಹನ ಬರ್ತಾ ಇರ್ತದಪ್ಪ, ಆ ವಾಹನ ಏನೋ ಮುಂದೆ ಒಂದು ಗಾಡಿ ಅಡ್ಡ ಬಂತು, ನಾವು ನಿಂತ್ಕೋಬೇಕಂತ ಕಾಮನ್ ಸೆನ್ಸ್ ಇಲ್ಲ. ಅವ್ನು ನಿಂತರೆ ಹಂಗೇನೆ ಅವ್ನು ಮುಂದೆನೇ ಸೈಡ್ ಹೊಡ್ಕೊಂಡು ಹೋಗೋದು. ಈ ಥರದ್ದೆಲ್ಲ ನಾವು ಬಿಡಬೇಕು. ಮತ್ತು ನಾವು ನಮ್ಮ ಮುಂದಿನ ಯುವಜನರಿಗೆ ನಾವು ಹೇಳಬೇಕು. ಇವತ್ತು ನೋಡಿ, ಒಂದು 20-30 ವರ್ಷಗಳಿಂದ ಅಪಘಾತ, ಆಕ್ಸಿಡೆಂಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾಯಿದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಳ್ತಾ ಇದೆ. ಇವತ್ತು ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಿದೆ. ಇದಕ್ಕೆ ನಾವೇನು ಮಾಡ್ತೀವಿ, ರಸ್ತೆ ಸರಿ ಇಲ್ಲ ಅಂತೀವಿ, ಅಥವಾ ಇನ್ಯಾವುದೋ ಗುಂಡಿ, ಅದಕ್ಕೊಂದು ಕಾರಣ. ಆದರೆ ನಮ್ಮ ಆತಂಕ, ನಮ್ಮ ಫಾಸ್ಟು, ಮತ್ತು ನಾವು ಫಾಸ್ಟಾಗಿ ಹೋಗ್ತಾ ಇರ್ತೀವಿ. ಫಾಸ್ಟಾಗಿ ಹೋಗೋದ್ರಿಂದ ನಾವು ಫಾಸ್ಟಾಗಿ ಹೋಗ್ತೀವಿ. ಹಾಗಾಗಿ ಇವತ್ತು ನಾವು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಅಂದರೆ ನೋಡಿ, ನಾವು ಅಂದ್ಕೊಂಡಂಗೆ ಎಲ್ಲೂ ಕೂಡ ನಾವೇನು ತಯಾರು ಮಾಡ್ಕೊಳ್ತಾ ಇಲ್ಲ. ಎಲ್ಲವೂ ಕೂಡ ಈ ಸೃಷ್ಟಿಯಲ್ಲಿ ತಯಾರಾಗಿದೆ. ನಾವು ಹಾಕೋ ಬಟ್ಟೆಯಿಂದ ಹಿಡಿದು, ನಾವು ತಿನ್ನೋ ಊಟದಿಂದ ಹಿಡಿದು, ನಾವು ಹೆಂಗೆ ನಡಿಬೇಕು, ಹೆಂಗೆ ಬದುಕಬೇಕು, ಎಲ್ಲ ಈ ಸೃಷ್ಟಿಯಲ್ಲಿ ಮೊದಲೇ ಇದೆ. ಅದನ್ನು ನಾವು ಎಂಜಾಯ್ಮೆಂಟು ನಾವೇನು ಮಾಡಬೇಕು, ಅದನ್ನು ಅನುಭವಿಸ್ಬೇಕು. ಆದರೆ ನಾವು ಅದನ್ನು ನಾಶ ಮಾಡುವ ಅವನತಿಗೆ ನಾವು ಹೋಗ್ತಾ ಇದೀವಿ. ನಾವು ಅದನ್ನು ಉಳಿಸ್ಬೇಕು ಹೊರತುವಾಗಿ ನಾಶ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲವೂ ನಾ ಹೇಳ್ದಂಗೆ ನಮ್ಗೆ ಊಟ ಇದೆ, ನೀರಿದೆ, ಬಟ್ಟೆ ಇದೆ, ಮಲ್ಕೊಳಕ್ಕೆ ಮನೆ ಇದೆ, ಎಲ್ಲವೂ ಕೂಡ ರಸ್ತೆ ಇದೆ, ಗಾಡಿ ಇದೆ, ಎಲ್ಲವೂ ಇದ್ರೂ ಕೂಡ ಆದರೆ ನಾವೇನು ಮಾಡ್ತಾ ಇದೀವಿ, ಇರೋದನ್ನ ನಾವು ನಾಶ ಮಾಡಕ್ಕೆ ಹೋಗ್ತಾ ಇದೀವಿ. ಇವತ್ತು ನಾವೆಲ್ಲ ಕೂಡ ಇಲ್ಲಿ ಈ ಬೆಳಗಿನ ಜಾವ ಇಲ್ಲೆಲ್ಲ ನಾವು ಮಾತಾಡ್ತಾ ಇದೀವಿ ಅಂದರೆ ನಮ್ಮ ದೇಶದ ಗಡಿಯಲ್ಲಿ ಬಹಳಷ್ಟು ಜನ ಯೋಧರು ಆ ಚಳಿನಲ್ಲೋ ಬಿಸಿನಲ್ಲೋ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವರು ನಮಗೆ ಒಂದು ರಕ್ಷಣೆ ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ ಆದರೂ ಕೂಡ ನಮಗೆ ರೈತ ಬೆಳೆದಿರ್ತಕ್ಕಂಥ ಅನ್ನ ನಮ್ಗೆ ಸಿಗ್ತದೆ. ಹೀಗಾಗಿ ನಮ್ಮ ಪ್ರಕೃತಿಯನ್ನು ನಾವು ಉಳಿಸಬೇಕು. ಪ್ರಕೃತಿಗೆ ಯಾರು ಮಾರಕ ಮಾಡ್ತಾರೋ ಅವ್ರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆವಾಗಲೇ ಹೇಳ್ದಂಗೆ ಈ ಗಾಳಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಗಾಳಿ ಬೆಳಕು ನೋಡಿ, ಏನಾದರೂ ಮಾಡಿ ಇವಾಗ ನಾವು ಭಾನುವಾರ ಯಾವಾಗಲೂ ಎದ್ದೋಳು ಹಂಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ, ಯಾಕಂದ್ರೆ ಸಂಡೇ ಅಂತ. ಗಾಳಿ ಏನಾದರೂ ಒಂದು 5 ನಿಮಿಷ ಯಾಕಪ್ಪ, ನಾವು ಯಾವಾಗಲೂ ಗಾಳಿ ಯಾಕೆ ಬೀಸಬೇಕು, ಒಂದು 5 ನಿಮಿಷ ರೆಸ್ಟ್ ತಗೊಂತೀನಿ ನಾನು ಇವತ್ತು ಭಾನುವಾರ ಅಂತ 5 ನಿಮಿಷಗಳ ಕಾಲ ಗಾಳಿ ಮಲಗಿದ್ರೆ ಇಡೀ ಪ್ರಪಂಚ ಸ್ಮಶಾನದ ಆವರಣ ಆಗ್ತದೆ.
ಇವತ್ತು ನೀರು ನಮ್ಮ ಕಡೆ ಎಲ್ಲ ಸಾವಿರಾರು ಕಿಲೋ ಇದು ಅಡಿಗಳಷ್ಟು ನೀರು ಇವತ್ತು ಆಳಕ್ಕೆ ಹೋಗ್ತಾ ಇದೆ. ಒಂದು ವೇಳೆ ಪ್ರಕೃತಿ ನಮ್ಮ ಭೂಮಿ ಮಂಡಲ ಬತ್ತು ಹೋಗ್ಬಿಟ್ರೆ ನಾವು ಏನಾಗ್ಬೇಕು? ಹಾಹಾಕಾರ. ನಾವು ಒಬ್ಬರನ್ನೊಬ್ಬರನ್ನು ಮನುಷ್ಯರನ್ನ ಈ ಹಿಂದೆ ನಾವು ಓದಿದ್ದೀವಿ, ಏನದು ಆಹಾರ ಇಲ್ದಿರ ಒಬ್ಬ ವ್ಯಕ್ತಿನ ಬಲಿಷ್ಠವಾದ ವ್ಯಕ್ತಿ ಇನ್ನೊಬ್ಬ ತಿಂದು ಬದುಕ್ತಾ ಇದ್ದ ಅಂತ. ಮುಂದಿನ ದಿನಗಳಲ್ಲಿ ಗಾಳಿ ನೀರು ಬೆಳಕಿಗಾಗಿ ಯುದ್ಧ ಆಗ್ತದೆ. ನನಗೆ ಜಾಸ್ತಿ ಬೆಳಕು ಬೇಕು, ದುಡ್ಡಿರೋನ್ಗೆ ಬೆಳಕು ಜಾಸ್ತಿ. ಈಗಾಗಲೇ ಕೆಲವು ಕಡೆ ಎಲ್ಲ ಆಕ್ಸಿಜನ್ಗಳನ್ನ ಹಾಕೊಂಡು ಓಡಾಡಿದ್ವಿ. ಹಾಗಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳ ಧನ್ಯರು. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಲ್ಲವೂ ಇದೆ. ಕೆಲವು ದೇಶಗಳಲ್ಲಿ ನೀರು ಸಿಗಲ್ಲ, ನಮ್ಮ ದೇಶದಲ್ಲಿ ಏರಳುವಾಗಿ ಸಿಗ್ತದೆ. ಹಾಗಾಗಿ ಆಮೇಲೆ ನಾನು ಬೇರೆ ಬೇರೆ ಕೆಲವು ದೇಶಗಳಲ್ಲಿ ಹೋದಾಗಲೂ ಭಾಳ ಖುಷಿ ಆಗ್ತದೆ. ಅಲ್ಲಿನ ಪರಿಸರ ಮಾಲಿನ್ಯ, ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಸ್ನೇಹಿತರಿಗೆ, ಅಲ್ಲೇನೋ ಅವ್ರಿಗೇನೋ ಈ ಪೊಲೀಸು ಮತ್ತೊಂದು ಇದೇ ಇರಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಮತ್ತು ನಮ್ಮಲ್ಲಂತೂ ಇತ್ತೀಚೆಗೆ ಶಬ್ದ ಮಾಲಿನ್ಯ ಅಂತಕ್ಕಂಥದ್ದು, ನೀವು ಯಾವುದೇ ನಗರ ಪ್ರದೇಶಗಳಿಗೆ ಅಥವಾ ಹಳ್ಳಿಗಳಲ್ಲಿ ಹೋಗಿ ಭಾಳ ಕಿರಿಕಿರಿ, ಅದು ಮುಂದಿನ ಪೀಳಿಗೆಗೆ ಮಾರಕ ಆಗ್ತದೆ. ಇವತ್ತು ನಮ್ಮ PC ಪ್ಯಾರಡೈಸ್ನ ಅಸೋಸಿಯೇಷನ್ ಅವರು ಭಾಳ ಉತ್ತಮ ಕೆಲಸ. ಇವತ್ತು 100 ಗಿಡದಲ್ಲಿ ಕನಿಷ್ಠ ಒಂದು 50 ಗಿಡ ಆದರೂ ಅದು ಮುಂದೆ ದೊಡ್ಡದು 100ಕ್ಕೂ ಆಗಬೇಕಾದ್ರು. ಯಾಕಂದರೆ ಅದಕ್ಕೂ ಒಂದು ಜೀವ ಇದೆ. ಒಂದು ಗಿಡನ ನಾವು ಈಗ ಅದು ಹುಟ್ಟೆ ಅಂದರೆ ಮಗು ಥರ ಅದು. ಈಗ ಅದನ್ನು ಬೆಳೆಸಿ ದೊಡ್ಡದು ಮಾಡಿದ್ರೆ ಅದಕ್ಕೂ ಕೂಡ ಅದು ಮಾತಾಡಲ್ಲ ಅಷ್ಟೇ. ಆದರೆ ಎಲ್ಲ ಪ್ರಕ್ರಿಯೆಗಳು ಗಿಡ ಮರದಲ್ಲಿ ಇರ್ತದೆ. ಅದು ನೀರು ಹಾಕಿದಾಗ ಅದು ಬೆಳವಣಿಗೆ ಆಗ್ತಕ್ಕಂಥದ್ದು, ದಪ್ಪ ಆಗ್ತಕ್ಕಂಥದ್ದು, ಹೂ ಕೊಡ್ತಕ್ಕಂಥದ್ದು, ಹಣ್ಣು ಕೊಡ್ತಕ್ಕಂಥದ್ದು, ಮನುಷ್ಯನ ಪ್ರಕ್ರಿಯೆ ಹೇಗೆ ಇರ್ತದೋ ಗಿಡದಲ್ಲಿ ಕೂಡ ಅದೇನಾಗ್ತದೆ. ನಾವು ಕೂಡ ಏನು ಚಿಕ್ಕ ಮಕ್ಕಳಿಂದ ಆಗಿ ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾದಾಗ ಅದೇ ರೀತಿ ಇದರಲ್ಲಿ ಕೂಡ ಗಿಡ ಮರಗಳಲ್ಲಿ ಕೂಡ ತನ್ನ ಹೂ ಕೊಡ್ತಕ್ಕಂಥದ್ದು, ಕಾಯಿ ಕೊಡ್ತಕ್ಕಂಥದ್ದು, ಬೆಳಕು ಗಾಳಿ ಕೊಡ್ತಕ್ಕಂಥದ್ದು, ಮತ್ತು ಸೌದೆ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ತನ್ನ ಮರ ಅದು ಕೂಡ ಪ್ರಕೃತಿ ಜೊತೆಗೆ ನಮಗೆ ಪೂರಕವಾಗಿ ಸಹಾಯ ಮಾಡ್ತದೆ. ನಾವು ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಪಡ್ಕೊಂಡಂಥವ್ರು ಕೂಡ ಗಿಡ ನೆಡ್ತಕ್ಕಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಹೀಗೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ನಮ್ಮ ಮಂಜು ಅವರು, ಇವರೆಲ್ಲ ಕೂಡ ಇವ್ರದೊಂದು ಟೀಮ್ ಇದೆ. ಈ ಥರದ ಯುವಜನತೆ ಬೇಕಾಗಿದೆ. ಆದರೆ ಇವ್ರನ್ನೇ ಕೆಲವರು ಬೇರೆ ರೀತಿ ನೋಡ್ಕೊತಾರೆ. ಆದರೆ ಇವರು ಸಮಾಜದ ಆಸ್ತಿ. ಈ ಸಮಾಜದ ಆಸ್ತಿಯಿಂದ ಕೆಲಸಗಳನ್ನು ಅವ್ರಿಗೆ ಬೆಂತಟ್ಟಿದಾಗ, ನಾವು ಪ್ರೋತ್ಸಾಹಿಸಿದಾಗ ಅವ್ರಿಗೆ ಸ್ವಲ್ಪ ಖುಷಿ ಆಗ್ತದೆ. ಹಾಗಾಗಿ ಈ ಅಸೋಸಿಯೇಷನ್ ಅವರು ಭಾಳ ಒಂದು ಉತ್ತಮ ಕೆಲಸವನ್ನು ಮಾಡಿದ್ರ. ತಾಲೂಕಿನಲ್ಲಿ ಹಲವಾರು ಬಡಾವಣೆಗಳಿದ್ದಾವೆ. ಆ ಬಡಾವಣೆಗಳಲ್ಲಿ ಎಲ್ಲರೂ ಕೂಡ ಒಂದು 100 ಗಿಡಗಳನ್ನು ಬೆಳೆಸ್ತಾ ಹೋದರೆ ಒಂದು ಉತ್ತಮ ಪರಿಸರ ಆಗಾಗ್ತದೆ. ಹಾಗಾಗಿ ನೀವು ಭಾಳ ಹೊತ್ತಿನಿಂದ ಕಾದಿದ್ದೀರಾ. ನಾನು ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡ್ತಾ ಮತ್ತೊಮ್ಮೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಸ್ವಾತಂತ್ರ್ಯೋತ್ಸವದ ಮತ್ತು ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಲೇಷ್ಯಾನಲ್ಲಿ ತಗೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಕೊನೆಯದಾಗಿ ನೋಡಿ ನನಗೆ ತುಂಬ ಖುಷಿ ಆಯಿತು. ವಿಶೇಷವಾಗಿ ಸುದರ್ಶನ್ ಅವರು, ಮುನೇಶ್ವರನ್ ಅವರು, ಅದೇ ರೀತಿ ಮಿಸ್ಟರ್ ನಾಥನ್, ನಂದಕುಮಾರ್, ಇವರೆಲ್ಲ ಕೂಡ ಇಲ್ಲಿರೋ ಅಸೋಸಿಯೇಷನ್ ತುಂಬ ಆ್ಯಕ್ಟಿವ್ ಆಗಿದೆ. ಅವರು ಕೆಲವು ಕೊರತೆಗಳು ನೋವಿದ್ದರೂ ಕೂಡ ಅದನ್ನೆಲ್ಲ ಮರೆತು ಪಕ್ಕಕ್ಕಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಾಹೇಬರು ಇವರೆಲ್ಲ ಬಂದಿದ್ದಾರೆ, ಲೋಕಲ್ ಸಪೋರ್ಟ್ ಕೊಟ್ಬಿಟ್ಟು ಇವತ್ತು ಗಿಡ ನೆಟ್ಟುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಜವಾಗೂ ಸಂತೋಷ ತಂದಿದೆ ನನಗೆ. ಅದೇ ರೀತಿ ನೀವೇನು ಹೇಳಿದ್ರಿ, ಇವತ್ತು 100 ಗಿಡ ನೆಡ್ತಾ ಇದ್ವಿ. ಈ 100 ಗಿಡ ಕೂಡ ಮುಂದಿನ ವರ್ಷ ಮತ್ತೆ ಇನ್ನೊಂದು 100 ಗಿಡ ನೆಡಬೇಕು. ಅದೇ ರೀತಿ ನೆಟ್ಟಿರೋವಂಥ ಗಿಡಗಳೆಲ್ಲ ಕೂಡ ಬದುಕಿರಬೇಕು. ಅವು ನಮಗೆ ಅದೇ ರೀತಿ ಹೇಳಿದ್ರಲ್ಲ, ಈ ಹಣ್ಣು ಹಂಪಲ ಅದೇ ರೀತಿ ಒಳ್ಳೆ ಆಕ್ಸಿಜನ್ ಕೊಡಬೇಕಂತ. ಅದೇ ರೀತಿ ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಬಟ್ ಇವತ್ತು ಬರೀ ಕೇವಲ ಗಿಡ ನೆಟ್ಬಿಟ್ಟು ಮರೆತೋಗೋದಲ್ಲ, ಅದನ್ನು ಬೆಳೆಸುವಂಥ ಒಂದು ಕೆಲಸ ಮಾಡೋಣ. ಈ ರಿಕ್ವೆಸ್ಟ್ ನಾನು ಆಲ್ರೆಡಿ ನಮ್ಮ ಅಸೋಸಿಯೇಷನ್ ಮೆಂಬರ್ಗೆ ಆಲ್ರೆಡಿ ಹೇಳಾಗಿದೆ. ದಯವಿಟ್ಟು ನೀವೆಲ್ಲ ಕೂಡ ಇದಕ್ಕೆ ಸಹಕರಿಸಿ. ವಿಶೇಷವಾಗಿ ಲೋಕಲ್ ಇರೋಂಥ ಅಡ್ಮಿನಿಸ್ಟ್ರೇಷನ್ ಏನಿದೆ, ಅಸೋಸಿಯೇಷನ್ ಏನು ಮಾಡಬೇಕು ಈ ಬೌಂಡ್ರಿಯಲ್ಲಿ ಮಾಡೇ ಮಾಡುತ್ತೆ. ಬಟ್ ಕೆಲವು ವಿಚಾರಗಳು ಬಂದಾಗ ಈ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಅದೇ ರೀತಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಿರೋ ವಿಚಾರ ಎಲ್ಲ ಬಂದಾಗ ದಯವಿಟ್ಟು ನೀವೆಲ್ಲ ಕೂಡ ನಮ್ಮ ಅಸೋಸಿಯೇಷನ್ ಸಹಕರಿಸಿ. ಇದೇ ರೀತಿ ಪ್ರತಿ ವರ್ಷ ಏನೋ ಒಂದು ಉತ್ತಮ ಕಾರ್ಯಕ್ರಮ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಂತೇಳಿ ನಿಮ್ಗೆಲ್ಲರಿಗೂ ನಾನು ಕೋರ್ತಾ ಕುಡಿದು ಬಾಟ್ಲು ಹೊಡೆದಿದ್ದು ಮಾಡ್ತಾ ಇದ್ರು. ಅಸೋಸಿಯೇಷನ್ ಅವರು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಸರ್ ನಿಮಗೆ ಯಾವ ವಿಚಾರವಾಗಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಂಚೆ ಇನ್ನೊಂದು ಕಾರ್ಯಕ್ರಮ ಮಾಡಿದ್ರು, ಕಾಂಪೋಸ್ಟ್ ಗೊಬ್ಬರ. ನಮ್ಮ ಮನೆಯಲ್ಲಿ ಉಳಿದಿರೋಂಥ ವೆಟ್ ವೇಸ್ಟ್ನ ಯೂಸ್ ಮಾಡಿ ಕಾಂಪೋಸ್ಟ್ ಗೊಬ್ಬರ ಮಾಡೋಂಥದ್ದು ಈ ಕಾರ್ಯಕ್ರಮಕ್ಕೆ ಮುಂಚೆ ಮಾಡಿದ್ರು. ತುಂಬ ಒಳ್ಳೆ ಕಾರ್ಯಕ್ರಮ ಸರ್. ಆ್ಯಕ್ಚುಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವು ಈಗ ಇಲ್ಲಿ ನೋಡಿ ನಾವು ಸ್ವಲ್ಪ ಮಾಡ್ಬೋದಲ್ವ ಅಂತ ನಮಗೂ ಅದು ಬಂದಿದೆ. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮನ ಇಲ್ಲಿಗೆ ಇನ್ನು ಮುಗಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಕಾರ್ಯಕ್ರಮಕ್ಕೆ ಗಿಡ ನೆಟ್ಟ ಮೇಲೆ ಅದನ್ನು ಬೆಳೆಸೋದು ನಮ್ಮ ಮಕ್ಕಳನ್ನ ನಮ್ಮ ಮನೆಯಲ್ಲಿ ಯಾವ ಥರ ಬೆಳೆಸ್ತೀವೋ ಆ ಥರದಲ್ಲಿ ಸ್ಪೆಷಲಿ ಮಕ್ಕಳುಗಳಿಗೆ ಆ ಒಂದು
ಓನರ್ಶಿಪ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಅವ್ರು ಏನು ನಡ್ತಾರೋ ಅವ್ರು ಪೂರ್ತಿ ಮಾಡಲಿ. ನಾವು ಜಸ್ಟ್ ಅವ್ರಿಗೆ ಸಪೋರ್ಟಿಂಗ್ ಆಗಿರೋಣ, ಅವ್ರಿಗೆ ನೆಡ್ಲಿ, ಅವ್ರ ಕೈಯಿಂದನೇ ನೆಡ್ಲಿ, ಅವರು ನಾನು ಆ ಗಿಡನ ನೋಡ್ಕೊಳ್ತೀನಿ ಅನ್ನೋ ಒಂದು ಓನರ್ಶಿಪ್ ಅವರಲ್ಲಿ ಬರಲಿ. ಆ ಥರದೊಂದನ್ನು ಕ್ರಿಯೇಟ್ ಮಾಡೋಣ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಇದು ಗ್ರೌಂಡ್ ಇರೋದ್ರಿಂದಾಗಿ ಈ ಸ್ಟ್ರೈಟ್ ಆಗಿರುವಂಥ ಚಿಕ್ಕಿ ಎಲೆ ಇದೆಯಲ್ಲ, ಈ ಎಲೆ ಗಿಡನ ಗ್ರೌಂಡಲ್ಲಿ ಸುತ್ತಮುತ್ತ ನೆಡೋಣ. ಯಾಕಂದರೆ ಸ್ಟ್ರೈಟ್ ಆಗಿ ಹೋಗುತ್ತೆ, ಆಟ ಆಡೋರಿಗೆ ಡಿಸ್ಟರ್ಬ್ ಆಗಲ್ಲ. ಬೇರೆ ಗಿಡಗಳನ್ನು ಈ ಕಡೆ ಜಾಗದಲ್ಲಿ ನಟ್ಕೊಳ್ಳೋಣ, ಬೇರೆ ಮತ್ತೆ ರೋಡ್ಗಳಲ್ಲಿ ಮಾಡೋಣ. ತಗೊಳ್ಳುವಾಗ ಆ ಗ್ರೌಂಡಿಗೆ ಏನು ತೊಗೊಂಡು ಹೋಗ್ತೀವಿ, ಇದು ಈ ಥರದ ಗಿಡಗಳನ್ನು ಮಾತ್ರ ತಗೊಂಡೋಗಿ.
ಕಾರಂಜಿ ಅರ್ಪಣಾ ಫೌಂಡೇಶನ್ ವತಿಯಿಂದ ಹಾಗೂ PC ಪ್ಯಾರಡೈಸ್ ಅಸೋಸಿಯೇಷನ್ ಅವರ ಎಲ್ಲರ ಸಹಕಾರದೊಂದಿಗೆ ಈ ದಿನ ಸುಮಾರು 100 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಪರಿಸರ ಉಳಿಸುವ ನಿಟ್ಟಿನ ಸಲುವಾಗಿ ಇವತ್ತು 100 ಗಿಡಗಳನ್ನು ನೆಟ್ಟಿದ್ದೇವೆ. ಇದೇ ರೀತಿ ಈ ಗಿಡಗಳನ್ನು ತಮ್ಮ ಎಲ್ಲರ ಸಹಕಾರದೊಂದಿಗೆ ಹೀಗೆ ಪೋಷಣೆ ಮಾಡಿಕೊಂಡು ಉಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇವತ್ತು PC ಪ್ಯಾರಡೈಸ್ ಬಳಗಾರನಹಳ್ಳಿನಲ್ಲಿ ಕಾರಂಜಿ ಅರ್ಪಣಾ ಫೌಂಡೇಶನ್ ಮತ್ತು PC ಪ್ಯಾರಡೈಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈಗಾಗಲೇ ಸುಮಾರು 50 ಗಿಡ ನೆಟ್ಟಿದ್ದೀವಿ. 100 ಗಿಡ ತಂದು ಇನ್ನೂ 50 ನೆಡೋದು ಬಾಕಿ ಇದೆ. ಇದನ್ನು ನಾವೆಲ್ಲ ಜೊತೆಗೂಡಿ ಒಬ್ಬೊಬ್ಬರು ಒಂದೊಂದು ಗಿಡನ ದತ್ತು ಥರ ತೊಗೊಂಡು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ದೊಡ್ಡದಾಗಿ ಬೆಳೆಯೋ ಥರ ಆಗಬೇಕು. ಇದು ಗಿಡ ನೆಟ್ಟಿಲ್ಲಿಗೆ ಬಿಡೋದಲ್ಲ, ಇದನ್ನು ಬೆಳೆಸಬೇಕು ಅಂತ ನಾವೊಂದು ಇವತ್ತು ಸಂಕಲ್ಪ ಮಾಡಿದ್ದೀವಿ. ಅದೇ ಥರ ನಡ್ಕೊಳ್ತೀವಿ. ಹೀಗೆ ಅದೇ ಥರ PC ಅಸೋಸಿಯೇಷನ್ ಅವರು ತುಂಬ ನೀಟಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋದ್ರಿಂದ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಗ್ರೌಂಡ್ ಸುತ್ತ ಮತ್ತು ಎಲ್ಲೆಲ್ಲಿ ಪಾರ್ಕ್ ಇದೆ ಅಲ್ಲೆಲ್ಲ ನೆಟ್ಟು ನಮಗೆ ಆ್ಯಕ್ಚುಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇರೋದ್ರಿಂದ ನಮಗೆ ಗಾಳಿ ಬಹಳಷ್ಟು ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಪರಿಸರನ ಉಳಿಸ್ಕೋಬೇಕು. ನಮ್ಮ ಏನು ಪಿತ್ರಾರ್ಜಿತವಾಗಿ ಬಂದಂಥ ಪರಿಸರನ ನಾವು ಮುಂದಿನ ಪೀಳಿಗೆಗೆ ಕಾಣಿಕೆ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಗಿಡ ನೆಡೋ ಕೆಲಸ ಮಾಡ್ತಾಯಿದ್ದೀವಿ. ಹೀಗೆ ಹಲವಾರು ಕಡೆ ಇನ್ನೂ ಮಾಡ್ತೀವಿ. ಮುಂದಿನ ವರ್ಷದ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರಂಜಿ ಅರ್ಪಣಾ ಫೌಂಡೇಶನ್ ವತಿಯಿಂದ ಚಿನ್ನಪ್ಪ ಅವರ ಸಹಕಾರದಿಂದ ಮತ್ತು ಇನ್ನೂ ಅನೇಕರು ನಮಗೆ ಸಹಕಾರ ಮಾಡ್ತಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಇಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಅದ್ರ ಪ್ರಯುಕ್ತ ಇವತ್ತು ನಾವು PC ಪ್ಯಾರಡೈಸಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲರೂ ಬಂದು ಸಹಕರಿಸಿದ್ರೆ ಇದೇ ರೀತಿ ವರ್ಷನೂ ಬಂದು ಸಹಕರಿಸ್ಬೇಕಂತ ಕೇಳ್ತೀವಿ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನ PC ಪ್ಯಾರಡೈಸ್ ಲೇಔಟ್ನಲ್ಲಿ ನಾವು ಈ ಸ್ವಾತಂತ್ರ್ಯೋತ್ಸವ ಸಂದರ್ಭವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಂಜಿ ಅರ್ಪಣಾ ಸೇವಾ ಸಂಸ್ಥೆ ಮತ್ತು PC ಪ್ಯಾರಡೈಸ್ ಅಸೋಸಿಯೇಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ತುಂಬ ಯುವಕರು ಮತ್ತು ಇಲ್ಲಿ ಇರುವಂಥ ಎಲ್ಲ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತುಂಬ ಗಿಡಗಳನ್ನು ನೆಟ್ಟಿದ್ದಾರೆ. ಇನ್ನೂ ಗಿಡಗಳನ್ನ ನೆಡ್ತಾ ಇದ್ದೀವಿ. ಹಾಗೆ ಈ ಗಿಡಗಳನ್ನ ಮುಂದಿನ ಪೀಳಿಗೆಗೆ ನಾವು ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ನಮ್ಮ ಸ್ನೇಹಿತರಾದಂಥ ಸತೀಶ್ ಅವರು, ಕಾರಂಜಿ ಅರ್ಪಣಾ ಸೇವಾ ಸಂಸ್ಥೆಯ ಅಧ್ಯಕ್ಷರು, ಹಾಗೂ PC ಪ್ಯಾರಡೈಸ್ನ ಎಲ್ಲ ಪದಾಧಿಕಾರಿಗಳಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷ ಅತಿಥಿಗಳಾಗಿ ನಮ್ಮ ಮಾರ್ಗದರ್ಶಿಗಳಾದಂಥ ಚಿನ್ನಪ್ಪ ಚಿಕ್ಕಾಗಡೆ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ನಮ್ಮ ಬಳಗಾರನಹಳ್ಳಿ ಯುವಕರ ಕಾರಂಜಿ ಸಂಸ್ಥೆಯ ಪದಾಧಿಕಾರಿಗಳೇನಿದ್ದಾರೆ, ಆನಂದ್ ಅವರು, ಜಗದೀಶ್ ಅವರು, ಹಾಗೆ ಶಿವರಾಜ್ ಅವರು, ಪಾಲಾಕ್ಷ ಅವರು, ಎಲ್ಲರಿಗೂ ಸಹ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೂ ವಿಶೇಷ ಅತಿಥಿಗಳಾಗಿ ಬಂದಿರುವಂಥ ಬಾಬು ಮತ್ತು ಮಹೇಂದ್ರ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ.